ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದ ಐಟಿ ಹಡಗುಗಳು ಈಗ ಬೆಂಗಳೂರಿನಲ್ಲೇ ಲಂಗರ್ ಹಾಕಿದೆ. ಬೆಂಗಳೂರು ನಮ್ಮ ಮನೆ, ಬೇರೆ ಕಡೆ ಹೋಗೋದಿಲ್ಲ. ಡಿಕೆ ಗರಂ ಬೆನ್ನಲ್ಲೇ ಬ್ಲಾಕ್ ಬಕ್ ಸಿಇಒ ಯೂ ಟರ್ನ್ ಅಲ್ಲ, ಝೀಬ್ರಾ ಕ್ರಾಸ್ ಇದು. ಬೆಂಗಳೂರು ನಮ್ಮ ಮನೆ, ಬೇರೆ ಕಡೆ ಹೋಗೋದಿಲ್ಲ. ಡಿಕೆ ಗರಂ ಬೆನ್ನಲ್ಲೇ ಬ್ಲಾಕ್ ಬಕ್ ಸಿಇಒ ಯೂ ಟರ್ನ್. ನಾವು ಯಾವುದೇ ಕಾರಣಕ್ಕೂ ಬೆಂಗಳೂರು ತೊರೆಯೋದಿಲ್ಲ. ಮೊನ್ನೆ ಏನೋ ಹೇಳಿದ್ನಲ್ಲಣ್ಣ, ಆದ್ರೆ ಬೆಂಗಳೂರಿನಲ್ಲೇ ಬೇರೆಡೆಗೆ ಶಿಫ್ಟ್ ಆಗ್ತೇವೆ. ಬ್ಲಾಕ್ ಬಕ್ ಕಂಪನಿಯ ಸಿಇಒ ರಾಜೇಶ್ ಯಾಭಾಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ. 2015ರಲ್ಲಿ ಕೋರಮಂಗಲದಲ್ಲಿ ಸಣ್ಣ ಕಂಪನಿ ಶುರು ಮಾಡಿದ್ದೆ. ಬೆಂಗಳೂರು ನಿಮಗೆ ತಾಯಿ ತರಹ ಮೈದಾನ ಮಾಡಿಕೊಟ್ಟಿತ್ತು. 2016ರಲ್ಲಿ ಬೆಳ್ಳಂದೂರು ORR ರಸ್ತೆಗೆ ಸ್ಥಳಾಂತರಗೊಂಡ್ವು. ಕರ್ನಾಟಕ ನಮ್ಮ ಕಂಪನಿಗೆ ಅಗತ್ಯವಿರುವ ಸೌಲಭ್ಯವನ್ನು ಒದಗಿಸಿದೆ. ದೊಡ್ಡ ಕಂಪನಿಯಾಗಿ ಬೆಳೆಯಲು ಅನುವು ಮಾಡಿಕೊಟ್ಟಿದೆ. ನಾವು ನಗರ ತೊರೆಯುತ್ತೇವೆ ಎಂಬ ಮಾತನ್ನ ನಿರಾಕರಿಸುತ್ತೇವೆ. ನಾವು ನಗರದಲ್ಲೇ ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುತ್ತಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಹಾಯ ಪಡೆಯುತ್ತೇವೆ. ನಾವು ಬೆಂಗಳೂರು ನಗರದಲ್ಲಿಯೇ ಮುಂದುವರಿಯುತ್ತೇವೆ. ಇಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಲು ಬಯಸುತ್ತೇವೆ. ಬೆಂಗಳೂರು ನಮ್ಮ ಮನೆ, ಮುಂದೆಯೂ ಮನೆಯಾಗಿರಲಿದೆ. ಬ್ಲಾಕ್ ಬಕ್ ಕಂಪನಿಯ ರಾಜೇಶ್ ಯಾಭಾಜಿ ಟ್ವೀಟ್ ಮಾಡಿದ್ದಾರೆ. ಮೊನ್ನೆಯೂ ಒಂದು ಟ್ವೀಟ್ ಮಾಡಿದ್ರು. ಎಲ್ಲೋ ಕೂತ್ಕೊಂಡಿದ್ದ ಚಂದ್ರಬಾಬು ನಾಯ್ಡು ಕೂತು ಜಾಗದಿಂದಲೇ ರೀಟ್ವೀಟ್ ಮಾಡಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರು. ಏನು ಹೇಳಿದ್ದು, ಏನು ಕೇಳಿದ್ದು, ಏನು ವಿಮರ್ಶೆ ಮಾಡಿದ್ದು. ಐಟಿ ಕಂಪನಿಗಳ ತವರು ಮನೆಯಂತಿದ್ದಂತಹ ಬೆಂಗಳೂರಿನಲ್ಲಿ ತನ್ನ ಎರಡೂ ರೆಕ್ಕೆಗಳಂತಿರೋ ಕೈಕಾಲುಗಳು ಗಟ್ಟಿಯಾದ ಮೇಲೆ ಬೆಂಗಳೂರು ಬೇಡ, ಮೂಲಭೂತ ಸೌಕರ್ಯದ ಕೊರತೆ ಇದೆ, ಬೆಂಗಳೂರು ಬಿಟ್ಟು ಹೋಗುವ ಮಾತನ್ನು ನೇರವಾಗಿ ಆಡದೇ ಇದ್ದರೂ ತಲಾಖ್ ಕೊಡುವ ನಿರ್ಧಾರದಂತೆ ಸಾಲುಗಳು ವ್ಯಕ್ತವಾಗ್ತಾ ಇತ್ತು. ಆಗ ರೆಡ್ ಕಾರ್ಪೆಟ್ ಹಾಕೋದಕ್ಕೆ ಬಂದವರು ಯಾರು ಗೊತ್ತಾ? ಇದೇ ನೆರೆಯ ರಾಜ್ಯ. ಅಲ್ಲಿ ಹೊಲಸಿದೆ, ನಮ್ಮ ಮೈದಾನಕ್ಕೆ ಬನ್ನಿ, ಹುಲ್ಲು ತೆಗೆದು ಕ್ಲೀನ್ ಆಗಿ ಇಟ್ಕೊಂಡಿದ್ದೀವಿ ಅನ್ನೋ ತರಹ ರೆಡ್ ಕಾರ್ಪೆಟ್ ಹಾಕಿತ್ತು. ಡಿಕೆ ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರು, ಜಲ ಸಚಿವರು, ಉಪಮುಖ್ಯಮಂತ್ರಿ ಜವಾಬ್ದಾರಿಯುತವಾಗಿ ಮಾತನಾಡಬೇಕಾಗಿತ್ತು. ಆದರೆ ಒಂದು ಸ್ವಲ್ಪ ಅವರ ಅಗ್ರೆಸಿವ್ ಪೊಲಿಟಿಕಲ್ ಸ್ಟೈಲಲ್ಲೇ ಮೊನ್ನೊಂದು ಹೇಳಿಕೆ ಕೊಟ್ಟು ಬಿಟ್ರು. ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬರಬೇಡಿ, ಬ್ಲ್ಯಾಕ್ ಕಂಪನಿಗಳು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನಿಂತ್ಕೋಬೇಡಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಚಳಿಗಾಲದಲ್ಲೂ ಬೆವರು ಕಿತ್ಕೊ ಬಂತೋ ಏನೋ ಐಟಿ ಕಂಪನಿಗಳಿಗೆ ಗೊತ್ತಿಲ್ಲ. ಈಗ ಯೂ ಟರ್ನ್ ಹೊಡೆದಿದೆ. ನಮ್ಮ ಕಂಪನಿಯನ್ನು ಆರಂಭಗೊಳಿಸಿದ್ದು ಬೆಂಗಳೂರಿನಲ್ಲಿ, ಆ ಕಂಪನಿಗೆ ಒಂದು ರೂಪ ಬಂದಿದ್ದು ಬೆಂಗಳೂರಿನಲ್ಲೇ. ಈಗ ಸದೃಢವಾಗಿ ಬಲವಾಗಿ ನಿಂತಿರೋ ಕಂಪನಿ ಅಭಿವೃದ್ಧಿಯ ಪಥದಲ್ಲಿದೆ. ಹೌದು, ನಮಗೆ ಮೂಲಭೂತ ಸೌಕರ್ಯ ಆಗಿರೋದು ಸಣ್ಣ ಪುಟ್ಟ ನಿಜ, ಆದರೆ ಬೆಂಗಳೂರಿನಲ್ಲೇ ಉಳಿದುಕೊಳ್ಳಲಿದ್ದೇವೆ. ಆದರೆ ಅದೇ ಸ್ಥಳದಲ್ಲ, ಒಂದು ಸ್ವಲ್ಪ ಸ್ಥಳಾಂತರ ಆಗ್ತೀವಿ. ಮನೆಯಲ್ಲಿ 3 ಕೋಣೆಗಳಿರ್ತಾವೆ. ಒಂದು ಕೋಣೆಯಲ್ಲಿ ಜಿರಳೆ ಕಾಟ ಅಂದರೆ ಮನೆಯನ್ನು ಡೆಮಾಲಿಷ್ ಮಾಡೋದಕ್ಕಾಗುತ್ತೆ? ಕೋಣೆ ಚೇಂಜ್ ಮಾಡ್ಕೋಬೇಕು ಅಲ್ವಾ? ಕೋಣೆ ಚೇಂಜ್ ಮಾಡ್ಕೊಳ್ಳಿ, ಅದು ಬಿಟ್ಟು ಮನೆನೇ ಉರುಳಿಸ್ತೀನಿ ಅಂದರೆ ಕೇಳಿಸ್ಕೊಳ್ಳೋಕೆ ಕನ್ನಡಿಗರು ಇಲ್ಲ, ಕೇಳಿಸಿಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ. ಸೊ ಈಗ ಆ ತರಹದ್ದೇ ಒಂದು ಸಂದರ್ಭ ಎದುರಾಗಿದ್ದು, ಐಟಿ ಕಂಪನಿಯ ಪ್ರಮುಖ ಕಂಪನಿ ಬ್ಲಾಕ್ ಬಕ್ ಸಿಇಒ ಯೂ ಟರ್ನ್ ಹೊಡೆದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬೆಂಗಳೂರು ತೊರೆಯೋದಿಲ್ಲ, ಆದರೆ ಬೆಂಗಳೂರಿನಲ್ಲೇ ಬೇರೆಡೆಗೆ ಶಿಫ್ಟ್ ಆಗ್ತೇವೆ. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಾಭಾಜಿ ಸ್ಪಷ್ಟನೆ. 2015ರಲ್ಲಿ ಕೋರಮಂಗಲದಲ್ಲಿ ಸಣ್ಣ ಕಂಪನಿ ಶುರು ಮಾಡಿದ್ದೆ. 2016ರಲ್ಲಿ ಬೆಳ್ಳಂದೂರು ORR ರಸ್ತೆಗೆ ಸ್ಥಳಾಂತರಗೊಂಡೆವು. ಕರ್ನಾಟಕ ನಮ್ಮ ಕಂಪನಿಗೆ ಅಗತ್ಯವಿರುವ ಸೌಲಭ್ಯವನ್ನು ಒದಗಿಸಿದೆ. ದೊಡ್ಡ ಕಂಪನಿಯಾಗಿ ಬೆಳೆಯಲು ಅನುವು ಕೊಟ್ಟಿದ್ದು ಇದೇ ಬೆಂಗಳೂರು. ನಾವು ನಗರ ತೊರೆಯುತ್ತೇವೆ ಎಂಬ ಮಾತನ್ನು ನಿರಾಕರಿಸ್ತೀವಿ. ನಾವು ನಗರದಲ್ಲೇ ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುತ್ತಿದ್ದೇವೆ. ಸೊ ಇದರಲ್ಲಿ ಸರ್ಕಾರಕ್ಕೂ ಒಂದು ಪಾಠ ಇದೆ. ರಸ್ತೆಗಳಿಗೆ ತೇಪೆ ಹಚ್ಚುವ ಏನು ತಾತ್ಕಾಲಿಕ ಕೆಲಸಗಳನ್ನು ನಿಲ್ಲಿಸಿ ಶಾಶ್ವತ ಪರಿಹಾರ ಕೊಡಿ. ನೋಡಿ, ಬ್ಲಾಕ್ ಬಕ್ ಎನ್ನುವಂತಹ ಕಂಪನಿ ಆ ತರಹದ್ದೊಂದು ಮಾತನ್ನು ಹೇಳಬೇಕು ಅಂದರೆ
ಬೆಂಕಿ ಬೆಳೆದರೆ ಎಲ್ಲೂ ಹೊಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ನಿಮ್ಮ ನ್ಯೂನತೆಗಳನ್ನು ಬದಿಗಿಟ್ಟು ನಿಮ್ಮನ್ನು ಬೆಂಬಲಿಸ್ತೀವಿ ಅನ್ನೋ ಒಂದು ಇರಾದೆ ನಿಮ್ಮಲ್ಲಿದ್ದರೆ ಅದು ತಪ್ಪು. ನಿಮ್ಮ ನ್ಯೂನತೆಗಳನ್ನು ಕೂಡ ಎತ್ತಿ ಹೇಳ್ತೀವಿ, ಅಂಡರ್ಲೈನ್ ಹಾಕಿಬಿಟ್ಟು ಜನರಿಗೆ ಹೈಲೈಟ್ ಮಾಡಿ ತೋರಿಸ್ತೀವಿ. ಸರ್ಕಾರ ಆ ತರಹದ ಸಣ್ಣ ಸಣ್ಣ ಪ್ರಮಾದದಿಂದಲೂ ಕೂಡ ದೂರ ಇರಬೇಕು. ಬೆಂಗಳೂರಿನಲ್ಲಿ ಲಕ್ಷಾಂತರ ಗುಂಡಿಗಳಿದ್ದಾವೆ, ಲಕ್ಷಾಂತರ ಗುಂಡಿಗಳು. ನಿಮ್ಮ ರಾಜಕೀಯ ಡ್ಯಾಮೇಜ್ ಕಂಟ್ರೋಲ್ ಮಾಡುವುದನ್ನು ಬಿಟ್ಟು ರಸ್ತೆಗಳ ಡ್ಯಾಮೇಜ್ ಕಂಟ್ರೋಲ್ ಮಾಡಿ, ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ. ಸೊ IT ಕಂಪನಿಗಳು ವಲಸೆ ಹೋಗೋದ್ರಿಂದ ಹಿಂದೇಟು ಹಾಕಿದೆ. ನಾವು ಬೆಂಗಳೂರಿನಲ್ಲೇ ಉಳಿದುಕೊಳ್ಳುತ್ತಿದ್ದೇವೆ ಎಂದಿದೆ ಖಾಸಗಿ IT ಕಂಪನಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.